ಸೊ ನೋಡಿ, ನಾವು ಬಾಬಿನ್ ಕೇಸ್ ವೈಂಡಿಂಗ್ ಹೆಂಗೆ ಮಾಡೋದು ಅಂತಲೂ ತಿಳ್ಕೊಂಡ್ರಿ, ಮಿಷಿನಲ್ಲಿ ಹೆಂಗೆ ಥ್ರೆಡ್ಡಿಂಗ್ ಮಾಡಬೇಕು ಅನ್ನೋದು ತಿಳ್ಕೊಂಡ್ರಿ. ಸೊ ಇದರಿಂದ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಏನು ಮಾಡೋಣ ಅಂದರೆ ಸ್ಟಿಚಸ್ಗಳಿಗೆ ಹೋಗೋಣ. ಸೊ ಸ್ಟಿಚಸ್ಗಳಿಗೆ ಹೋಗೋಕೆ ಮುಂಚೆ ಆ ಸ್ಟಿಚಸ್ ಹೆಂಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಅದು ಎಲ್ಲಿ ಸೆಟ್ಟಿಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ. ಸೊ ಸ್ಟಿಚಸ್ ಬರೋ ಜಾಗ ಬಂದ್ಬಿಟ್ಟು ಸೊ ಸ್ಟಿಚ್ ಫಂಕ್ಷನ್ಸ್ ಡಯಲ್ ಅಂತ ನಮ್ಮ ಹತ್ರ ಈ ಮಿಷಿನಲ್ಲಿ ಕೊಟ್ಟಿರ್ತೀವಿ. ಸೊ ಅದು ಇಲ್ಲಿದೆ ನೋಡಿ. ಸೊ ಇದು ನಿಮಗೆ ಸ್ಟಿಚ್ ಫಂಕ್ಷನ್ಸ್ ಡಯಲ್. ಸೊ ಸ್ಟಿಚ್ ಫಂಕ್ಷನ್ಸ್ ಡಯಲ್ ಅಂದರೆ ಏನಂದರೆ ನಾವಿಲ್ಲಿ ಯಾವ್ಯಾವ ಸ್ಟಿಚಸ್ ಕೊಟ್ಟಿರ್ತಾರೋ ಸೊ ಆ ಸ್ಟಿಚಸ್ ಎಲ್ಲ ನೀವು ಬಟ್ಟೆ ಮೇಲೆ ಮಾಡ್ಬೋದು. ಸೊ ನಾರ್ಮಲಿ ಬಂದ್ಬಿಟ್ಟು ನಿಮಗೆ ಚಿಕ್ಕದು ಬೇಕು, ಸ್ಟಿಚ್ ಲಾಕ್ ಆಗೋ ಸ್ಟಿಚ್ ಬೇಕಂದ್ರೂ ಇದೆ. ಸೊ ಮೀಡಿಯಮ್ ನಾವೆಲ್ಲ ಕ್ಲಾತ್ಗಳು ಹೊಲಿಯೋ ಸ್ಟಿಚ್ಚು ಇದೆ, ಜೀನ್ಸ್ ಹೊಲಿಯೋದು, ಲೂಸ್ ಸ್ಟಿಚಸ್ ಬೇಕು ಅನ್ನೋದು ನಿಮಗೆ ಇಲ್ಲಿ ಸ್ಟಿಚಸಲ್ಲಿ 3 ಪ್ಯಾಟರ್ನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟು ಜಿಗ್ಜ್ಯಾಗಲ್ಲೂ ನಿಮ್ಗೆ ಅದೇ ಥರ 3 ಪ್ಯಾಟರ್ನ್ಸ್ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಡಿಸೈನ್ ಸ್ಟಿಚಸ್ಸು ಇದೆ, ಎಂಬ್ರಾಯ್ಡಿಂಗ್, ಬೀಡಿಂಗ್, ಡಿಸೈನ್ ಸ್ಟಿಚಸ್ಸು ನಾವು ಕೊಟ್ಟಿರ್ತೀವಿ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಡಿಸೈನ್ ಸ್ಟಿಚಸ್, ಬೀಡಿಂಗ್ ವರ್ಕು, ನೀವು ಪಿಲ್ಲೋ ಕವರು, ನೆಕ್ಕು ಎಲ್ಲಿ ಬೇಕಾದರೂ ನೀವು ಹಾಕ್ಕೊಳ್ಳೋಕ್ಕೂ ಯೂಸಸ್ ಇರುತ್ತೆ. ನೆಕ್ಸ್ಟು ಇವಾಗ ತುಂಬ ಜನ ಹೇಳ್ತಾರೆ ಈ ಮಿಷಿನಲ್ಲಿ ಸ್ಟಿಚಸ್ ಬರುತ್ತೆ, ಡಿಸೈನ್ಸ್ ಬರುತ್ತೆ, ಕೈಯಿಂದ ಬಟನ್ ಹೊಲಿತಾ ಇದ್ದೀವಿ, ಬಟನ್ ಹೊಲಿಬೋದು ಅಂತ. ಎಸ್, ಇದರಲ್ಲಿ ನೀವು ಬಟನ್ನು ಸಹ ಹೊಲಿಬೋದು, ಕಾಜಾನೂ ಸಹ ಮಾಡ್ಬೋದು. ಸೊ ಅದು ಅಲ್ಲದೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಂದರೆ ನಾವು ಮ್ಯಾನ್ಯಲ್ ಆಗಿ ಎಂಬ್ರಾಯ್ಡಿಂಗ್ ಮಾಡ್ತೀವಲ್ಲ, ಆ ಎಂಬ್ರಾಯ್ಡಿಂಗ್ನು ಈ ಮಿಷಿನಲ್ಲಿ ನೀವು ಮಾಡ್ಕೊಬೋದು. ಸೊ ಓಕೆ, ಇವಾಗ ನಾವಿಲ್ಲಿ ಫಂಕ್ಷನ್ಸ್ ಡೈಲಲ್ಲಿ ಏನೇನಿದೆ ಅಂತ ತಿಳ್ಕೊಂಡ್ರಿ. ಅದೇ ನಾವು ಇವಾಗ ಹೊಲಿದು ನೋಡೋಣ ಬನ್ನಿ ಬಟ್ಟೆ ಮೇಲೆ. ಓಕೆ, ನಾವಿವಾಗ ಹೊಲಿಯೋಕ್ಕೆ ಬಟ್ಟೆ ತೊಗೊಂಡಿದ್ದೀವಿ, ನಾರ್ಮಲ್ ಬಟ್ಟೆನೇ ತೊಗೊಂಡಿದ್ದೀವಿ. ಸೊ ನಾರ್ಮಲ್ ಬಟ್ಟೆ ತೊಗೊಂಡು ಫಸ್ಟು ಮಿಷಿನ್ನ ನೀಡಲ್ ಪಾಯಿಂಟ್ ಹತ್ರ ಇಕ್ಕಿದ್ದೀವಿ. ಸೊ ಇಕ್ಕಿ ಆದಮೇಲೆ ನಾವು ಪ್ರೆಜರ್ ಫುಟ್ನ ಕೆಳಗಡೆ ಬಿಡ್ತಾ ಇದ್ದೀವಿ. ಓಕೆ, ನಾವು ಈ ಪ್ರೆಜರ್ ಫುಟ್ನ ಕೆಳಗಡೆ ಬಿಟ್ಟಿದ್ದೀವಿ. ಇವಾಗ ನಮಗೆ ನಾರ್ಮಲ್ ಸ್ಟಿಚ್ ಬೇಕು, ಸ್ವಲ್ಪ ಹತ್ರ ಬೇಕು ಅನ್ನೋದಕ್ಕೆ ನಾನು ನಂಬರ್ 1ನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಈ ಸ್ಟಿಚ್ನ ಹೊಲಿಯೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಎಷ್ಟು ಸ್ಲೋ ಬೇಕು, 1 ಬೀಟಿಂದ ಹಿಡಿದು ನಿಮಗೆ ಸ್ಪೀಡ್ 180ವರೆಗೂ ನಿಮಗೆ ಸ್ಪೀಡ್ ಇರುತ್ತೆ ಇದರಲ್ಲಿ. ಸೊ ಓಕೆ, ನಾವು ನಾರ್ಮಲ್ ಸ್ಟಿಚ್ ಮಾಡಿದ್ದೀವಿ. ಈ ಸ್ಟಿಚ್ನ ಇವಾಗ ಲಾಕ್ ಮಾಡಬೇಕು. ನೀವು ಮ್ಯಾನ್ಯಲ್ ಮಿಷಿನ್ಗಳಲ್ಲಿ ಫುಟ್ನ ಮೇಲೆ ಎತ್ಬಿಟ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡ್ತಾಯಿದ್ರಿ. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕೊಟ್ಟಿದ್ದಾರೆ, ಇಲ್ಲಿ ಕಾಣ್ತಾ ಇದೆಯಾ ಡಯಲ್ ನಿಮಗೆ. ಈ ಡೈಲನ್ನು ಕೆಳಗಡೆ ಪ್ರೆಸ್ ಮಾಡಿ, ಇವಾಗ ಮಿಷಿನ್ ಪೆಡಲನ್ನು ಪ್ರೆಸ್ ಮಾಡಿ ನೋಡಿ, ರಿವರ್ಸ್ ಹೋಗುತ್ತೆ. ಇದು ರಫಿಂಗ್ ಐಟಮ್, ನೀವು ರಫು ಸಹ ಮಾಡ್ಬೋದು, ಡಾನಿಂಗು ಸಹ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನೋಡಿ 4 ಸ್ಟಿಚಸ್ ನಾವಿಲ್ಲಿ ಮಾಡಿದ್ದೀವಿ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಿದ್ದೀವಿ. ಇದು ನಾರ್ಮಲ್ ಸ್ಟಿಚ್ಚು. ನಿಮಗೆ ಬೇರೆ ಮಿಷಿನ್ ಪರ್ಫೆಕ್ಟಾಗಿ ನಾರ್ಮಲ್ ಸ್ಟಿಚಸ್ಸು ಕೊಡುತ್ತೆ. ಇದು ಫ್ರಂಟ್ ಇರುತ್ತೆ. ಓಕೆ, ನಾವು ಇದರಲ್ಲಿರೋ ಫಸ್ಟ್ ಸ್ಟಿಚ್ ಚಿಕ್ಕ ಸ್ಟಿಚಸ್ ನೋಡಿಬಿಟ್ರಿ. ಇವಾಗ ಸೆಕೆಂಡು ಮೀಡಿಯಮ್ ಸ್ಟಿಚ್ಚಿಗೆ ಹೋಗೋಣ. ಸೊ ಈ ಸ್ಟಿಚ್ಚಲ್ಲಿ ನಾವು ಡೈಲ್ ಇಕ್ಕಿದ್ದೀವಿ. ಈ ಡೈಲ್ ನೀವು ಇಕ್ಕಿದ ತಕ್ಷಣ ಇಲ್ಲೊಂದು ಮಾರ್ಕ್ ಇದೆ, ಆ ಮಾರ್ಕ್ ಮುಂದ್ಗಡೆ ನೀವು ಅದು ಸ್ಟಿಚ್ ಪ್ಯಾಟರ್ನ್ಸ್ ಡೈಲ್ ತೊಗೊಂಬಂದರೆ ಸಾಕು ನೋಡಿ. ಇವಾಗ ನಿಮಗೆ ಅದಕ್ಕಿಂತ ದೊಡ್ಡ ಸ್ಟಿಚಸ್ಸು ಬರುತ್ತೆ. ಸೊ ಇದು ನಿಮಗೆ ಮೀಡಿಯಮ್ ಸ್ಟಿಚ್. ನೀವು ಹೊಡಿಯೋ ಕ್ಲಾತ್ಗೆಲ್ಲ ನೀವು ಈ ಸ್ಟಿಚಸ್ ಹಾಕೊಬೋದು. ಇವಾಗ ಸಪೋಸ್ ನೀವು ಜೀನ್ಸ್ ಎಲ್ಲ ಹೊಲಿತೀರಾ ಅಂದಾಗ ಇದರಲ್ಲಿ ನಿಮಗೆ ಲೂಸ್ ಸ್ಟಿಚಸ್ ಬೇಕಾದರೂ ಇರುತ್ತೆ, ಇಲ್ಲ ದೊಡ್ಡ ಸ್ಟಿಚಸ್ ಬೇಕಾದರೂ ನಾವು ಮಾಡ್ಕೊಬೋದು. ಸೊ ಇಲ್ಲಿ ಡಯಲಲ್ಲಿ ನಾವು ಲೆಂತ್ ಸ್ಟಿಚಸನ್ನು ಇಟ್ಕೊತೀವಿ. ನೋಡಿ, ಇವಾಗ ನಾವು 3 ಟೈಪ್ ಆಫ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀವಿ. ಒಂದು ಚಿಕ್ಕದು, ಒಂದು ಮೀಡಿಯಮು, ಇನ್ನೊಂದು ಲಾಂಗ್ ಸ್ಟಿಚ್ಚು. ಸೊ ಇದರಲ್ಲಿ ನಿಮಗೆ ಸ್ಟಿಚ್ ಲೆಂತು ಎಲಿಮೆಂಟು ಮಾಡ್ಕೊಬೋದು. ಸೊ ಈ ಡೈಲಲ್ಲಿ ನಾರ್ಮಲ್ ಸ್ಟಿಚ್ಚಿಗೆ. ಸೊ ಇವಾಗ ಇದು ನಾರ್ಮಲ್ ಸ್ಟಿಚ್ ಆಯಿತು. ನೆಕ್ಸ್ಟ್ ನಾವು ಇದು 3 ಜಿಗ್ಜ್ಯಾಗ್ ಸ್ಟಿಚಸ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ನಾವು ಜಿಗ್ಜ್ಯಾಗ್ ಸ್ಟಿಚ್ಚಿಗೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕ ಸ್ಟಿಚಸ್ಸು ನಮಗೆ ಸಣ್ಣಗಿರೋ ಸ್ಟಿಚ್ಚು, ಚಿಕ್ಕಗಿರೋ ವಿಡ್ತ್ ಆಪ್ಷನ್ ಸ್ಟಿಚ್ ಏನಕ್ಕೆ ಬೇಕಾಗುತ್ತೆ ಅಂದರೆ ಈ ನಾವು ಹ್ಯಾಂಡಲ್ಲಿ ಮ್ಯಾನ್ಯಲ್ ಎಂಬ್ರಾಯ್ಡಿಂಗ್ ಮಾಡ್ತೀವಲ್ಲ, ಆವಾಗ ಬೀಡಿಂಗ್ ವರ್ಕ್ ಮಾಡೋಕ್ಕೆ ನಮಗೆ ಈ ಸ್ಟಿಚ್ ಬೇಕಾಗುತ್ತೆ. ಸೊ ಆ ಸ್ಟಿಚ್ನ ನಾವು ಬಟ್ಟೆ ಮೇಲೆ ಹೊಲಿದು ನೋಡೋಣ. ನಾವು ಇವಾಗ ಜಿಗ್ಜ್ಯಾಗ್ ಸ್ಟಿಚ್ನ ಹಾಕಿದ್ವಿ ಚಿಕ್ಕದು ನೋಡಿ.
ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನೀವು ಸ್ಟಿಚ್ಚು ನಮ್ಮ ವಿಡಿಯೋದಲ್ಲಿ ಈ ಬಟ್ಟೆ ಮೇಲೆ ನೀವು ನೋಡ್ಕೊಬೋದು. ಸೊ ಇದರಲ್ಲೇ ಈ ಸ್ಟಿಚಸಲ್ಲಿ ನಿಮಗೆ ಇಲ್ಲಿ 3 ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ. ಸೊ ನಮಗಿದು ಚಿಕ್ಕದಾಯಿತು, ನಮ್ಗೆ ಸ್ವಲ್ಪ ದೊಡ್ಡದು ಬೇಕಾದ್ರೂ ವಿಡ್ತ್ನ ದೊಡ್ಡದು ಬೇಕಾದ್ರೂ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಪ್ಯಾಟರ್ನ್ಗೆ ಇಕ್ಕಿದ್ದೀವಿ. ಸೊ ಅದೇ ಥರನೇ ಬಟ್ಟೆ ಇಕ್ಬಿಟ್ಟು ಇವಾಗ ನಾವು ಹೊಲಿತಾ ಇದ್ದೀವಿ. ನೋಡಿ ಚಿಕ್ಕದಾಯಿತು. ನೆಕ್ಸ್ಟ್ ಮೀಡಿಯಮ್ ಸ್ಟಿಚ್ ಆಯಿತು. ಇದು ಬಂದ್ಬಿಟ್ಟು ಇದರಲ್ಲಿ ವಿಡ್ತ್ ಜಾಸ್ತಿ ಇದೆ ನಿಮಗೆ. ಇದಕ್ಕಿಂತ ನಿಮ್ಗೆ ಇನ್ನೂ ಸ್ವಲ್ಪ ವಿಡ್ತು ದೊಡ್ಡದು ಬೇಕು, ಸ್ವಲ್ಪ ದೂರ ಬೇಕಂದ್ರೂ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಇದರಲ್ಲಿ ವಿಡ್ತು ಜಾಸ್ತಿ ಇದೆ, ಸೊ ಲೆಂತು ಜಾಸ್ತಿ ಇದೆ. ನಾವು ಈ ಸ್ಟಿಚಸ್ನ ಏನಕ್ಕೆ ಯೂಸ್ ಮಾಡೋದು ಅಂದರೆ ಇಂಟರ್ಲಾಕ್ ಮಾಡ್ಕೊಳ್ಳೋಕ್ಕೆ. ಸೊ 2 ಬಟ್ಟೆ ಗ್ಯಾಪ್ ಇರುತ್ತೆ, ರೆಡಿಮೇಡ್ ಕ್ಲಾತ್ಗಳು ತೊಗೊಂಡಾಗ ಇಂಟರ್ಲಾಕ್ ಮಾಡಿರಲ್ಲ. ಸೊ ದುಪ್ಪಟ್ಟ ಸ್ಯಾರಿ ಜಿಗ್ಜ್ಯಾಗ್ ಮಾಡಬೇಕು. ಸೊ ಆ ಥರ ಮಾಡೋ ಸ್ಟಿಚಸ್ಗೆಲ್ಲ ಈ ಸ್ಟಿಚಸ್ಗಳೇ ಯೂಸ್ ಆಗೋದು. ಆ್ಯಕ್ಚುಲಿ ಜಿಗ್ಜ್ಯಾಗ್ ಅನ್ನೋದು ಈ ಸ್ಟಿಚಸ್ ಬಂದಿರೋ ಹೆಸರು. ಈ ಜಿಗ್ಜ್ಯಾಗ್ ಸ್ಟಿಚ್ಚಿಂದನೇ ಈ ಮಿಷಿನ್ನ ಜಿಗ್ಜ್ಯಾಗ್ ಮಿಷಿನ್ ಅಂತ ನಾವು ಕರಿತೀವಿ. ಓಕೆನಾ. ಇದರಲ್ಲಿ 3 ಸ್ಟಿಚಸ್ ಕೊಟ್ಟಿದ್ದೀವಿ, ಅದೇ 3 ಸ್ಟಿಚಸ್ಸು ಇಲ್ಲಿಗೆ ಬಂದಿದೆ. ನಿಮಗೆ 5 mm ವಿಡ್ತಿಂದ ನಿಮಗೆ ಈ ಜಿಗ್ಜ್ಯಾಗ್ ಸ್ಟಿಚಸ್ ವಿಡ್ತು ಸಿಗುತ್ತೆ. ಸೊ ಓಕೆ, ನಾವು ಜಿಗ್ಜ್ಯಾಗ್ ಸ್ಟಿಚಸ್ನ ನೋಡಿದ್ದೀವಿ. ಇನ್ನು ಇದರಲ್ಲಿ ನಿಮಗೆ 3 ಡಿಸೈನ್ ಸ್ಟಿಚಸ್ ಬರುತ್ತೆ. ಅದು ಯಾವ ಥರ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡುವ. ಇವಾಗ ಈ ಡೈಲಲ್ಲಿ ಸೊ ನೆಕ್ಸ್ಟ್ ಡೈಲಿಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಡಿಸೈನ್ ಸ್ಟಿಚಸ್ ಕೊಟ್ಟಿದ್ದಾರೆ. ಸೊ ಈ ಡಿಸೈನ್ ಸ್ಟಿಚಸ್ ಬಟ್ಟೆ ಮೇಲೆ ಹೆಂಗೆ ಬರುತ್ತೆ ಅನ್ನೋದು ತೋರಿಸ್ತಾ ಇದ್ದೀವಿ, ನೋಡಿ. ಸೊ ಈ ಸ್ಟಿಚಸ್ನೇ ಈ ಸ್ಟಿಚಸ್ಸಿಂದನೇ ಈ ಮಿಷಿನ್ನ ನಾವು 4 ಸ್ಟೆಪ್ ಮಿಷಿನ್ಸ್ ಅಂತ ಕರಿತೀವಿ. ಸೊ ಜಿಗ್ಜ್ಯಾಗಲ್ಲಿ ಬಂದ್ಬಿಟ್ಟು ನೀಡ್ಲ್ ಫಂಕ್ಷನ್ಸ್ 2 ಸ್ಟೆಪ್ ಆಗುತ್ತೆ. ಡಿಸೈನ್ ಸ್ಟಿಚಸ್ ಬಂದಾಗ ನೀಡ್ಲ್ ಫಂಕ್ಷನ್ಸ್ 4 ಸ್ಟೆಪ್ಪಲ್ಲಿ ಹೊಡೆಯುತ್ತೆ. ಸೊ ಆದ್ದರಿಂದ ಈ ಸ್ಟಿಚಸ್ ಎಲ್ಲ ಬಂದ್ಬಿಟ್ಟು ನಿಮಗೆ 4 ಸರಿ ಸ್ಟಿಚಸ್ ಬಿದ್ದಿರುತ್ತೆ. ಸೊ 4 ಕಡೆ ನೀಡ್ಲ್ ಫಂಕ್ಷನ್ಸ್ ಆಗೋದ್ರಿಂದ ಈ ಮಿಷಿನ್ನ ನಾವು 4 ಸ್ಟೆಪ್ ಮಿಷಿನ್ ಅಂತ ಕರಿತೀವಿ. ಸೊ ಓಕೆ, ಈ ಸ್ಟಿಚಸ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟಿಚಸ್ಗೆ ಹೋಗೋಣ. ನೋಡಿ ಈ ಥರ ನಿಮಗೆ ಎಂಬ್ರಾಯ್ಡಿಂಗ್ ಬೀಡಿಂಗ್ ಸ್ಟಿಚಸ್ಸು ಈ ಮಿಷಿನಲ್ಲಿ ಬರುತ್ತೆ. ಇದರಲ್ಲಿ ಇನ್ನೊಂದು ಸ್ಟಿಚಸ್ ಇದೆ, ಅದು ನಾವು ಸ್ಕ್ಯಾಲೆಬ್ ಅಂತೀವಿ. ಹಾಫ್ ಮೂನ್ ಸ್ಟಿಚ್ಚು ಬರುತ್ತೆ, ಅದು ಹಾಕಿ ತೋರಿಸ್ತೀವಿ, ನೋಡಿ. ಸೊ ಈ ಸ್ಟಿಚಸ್ ನಾವು ಸ್ಕ್ಯಾಲೆಬ್ ಅಂತೀವಿ, ಪ್ಲಸ್ ಬಂದ್ಬಿಟ್ಟು ಇದು ಹಾಫ್ ಮೂನ್ ಸ್ಟಿಚಸ್. ಸೊ ಈ ಮಿಷಿನಲ್ಲಿ ಬರೋ ಸ್ಟಿಚಸ್ಸು ಸೊ ಫ್ರಂಟಲ್ಲಿ ನಾವು ಫಂಕ್ಷನ್ಸ್ ಡೇಲಲ್ಲಿ ನಿಮ್ಗೆ ಯಾವ ಸ್ಟಿಚಸ್ ತೋರಿಸಿದ್ರು ಅದೆಲ್ಲ ಕಂಪ್ಲೀಟ್ಲಿ ನಿಮಗೆ ಇಲ್ಲಿ ಬಟ್ಟೆ ಮೇಲೆ ಇದೆ. ಓಕೆ, ನಮ್ಮದು ಬಂದು ಶಾಪ್ ಬಂದ್ಬಿಟ್ಟು ಯೂನಿಟಿ ಬಿಲ್ಡಿಂಗಲ್ಲಿದೆ. ನಮ್ಮ ಶಾಪ್ ಆಪೋಸಿಟಲ್ಲಿ ನೋಡಿದ್ರೆ ನಿಮಗೆ LIC ಬಿಲ್ಡಿಂಗು ಲ್ಯಾಂಡ್ ಮಾರ್ಕ್ ಇರುತ್ತೆ. ಅದು ಪಕ್ಕದಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಇರುತ್ತೆ, ಹೆಡ್ ಆಫೀಸು. ಸೊ ನಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಕಾರ್ಪೊರೇಷನ್ ಸರ್ಕಲ್ ಪ್ಲಸ್ ಟೌನಲ್ ಸರ್ಕಲ್ ಸೆಂಟ್ರಲ್ಲಿ ನಾವು ಇದ್ದೀವಿ. ನಿಮಗೆ ಮೆಟ್ರೋ ಅವೈಲಬಲ್ ಇದೆ. ನಿಮಗೆ ಮೆಟ್ರೋ ಸ್ಟೇಷನ್ ನಿಯರ್ ಬೈ ನಿಮಗೆ MG ರೋಡ್ ಸಹ ಆಗುತ್ತೆ.